ಸತ್ತ ವ್ಯಕ್ತಿ ಮತ್ತೆ ಜೀವಂತನಾದ ಸತ್ಯ ಘಟನೆ ನಮ್ಮದೇ ರಾಜ್ಯದಲ್ಲಿ ನಡೆದಿರುವ ಅಚ್ಚರಿ. ಹುಟ್ಟು ಮತ್ತು ಸಾವು ಎನ್ನುವುದು ಜೀವನದಲ್ಲಿ ಒಂದೇ ಸಲ ಬರುವುದು. ಆದ್ರೆ ಒಮ್ಮೆ ಮನುಷ್ಯನ ದೇಹದಿಂದ ಪ್ರಾಣ ಹೋದ್ರೆ ಮತ್ತೆ ಅದು ಬರಲಾರದು. ಇದು ವಿಧಿಯ ಲಿಖಿತ, ಇದು ವಿಧಿಯ ನಿಯಮ ಅನ್ನೋದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಆದ್ರೆ 100ರಲ್ಲಿ 2 ಎನ್ನುವಂತೆ ಪುನರ್ಜನ್ಮ ಪಡೆಯುತ್ತಾರೆ. ಅವರವರ ಮನೆಗಳನ್ನ ಹುಡುಕಿಕೊಂಡು ವಾಪಸ್ ಆಗ್ತಾರೆ. ಇದೆಲ್ಲ ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಇಂಥ ಅನೇಕ ಕಥೆಗಳನ್ನ ನೋಡಿರ್ತೀರಿ. ಆದ್ರೆ ಅಸಲಿ ಜೀವನದಲ್ಲಿ ಸತ್ತವನು ಮತ್ತೆ ಬದುಕಿ ಬರಲು ಸಾಧ್ಯನಾ? ಈ ಪ್ರಶ್ನೆಗೆ ಉತ್ತರ ಎನ್ನುವಂತೆ ನಮ್ಮದೇ ರಾಜ್ಯದಲ್ಲಿ ಸತ್ತ ವ್ಯಕ್ತಿ ದಿಢೀರಂತ ಜೀವಂತವಾಗಿರುವ ಘಟನೆಯೊಂದು ನಡೆದಿದೆ. ಹೌದು, ನೀವು ಕೇಳಿದ್ದು ಮತ್ತು ನೋಡ್ತಿರೋದು ಸರಿಯಾಗೇ ಇದೆ. ವೈದ್ಯರೇ 6 ಗಂಟೆಗಳ ಕಾಲ ಚಿಕಿತ್ಸೆ ಮಾಡಿ ಈ ವ್ಯಕ್ತಿಯ ಡೆತ್ ಆಗಿದೆ, ಮನೆಗೆ ಕರೆದುಕೊಂಡು ಹೋಗಿ ಅಂತ ಅಂತ್ಯ ಸಂಸ್ಕಾರ ಮಾಡುವಂತೆ ಹೇಳಿದ್ರು. ಮನೆ ಮಂದಿ ಎಲ್ಲ ಭಾವುಕರಾಗಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ದೂರದ ಊರಿಂದ ಸಂಬಂಧಿಕರು ಬಂದು ಬಳಗ ಎಲ್ಲವೂ ಬಂದಿತ್ತು. ಸತ್ತವನು ತುಂಬಾ ಒಳ್ಳೆಯವನಾಗಿದ್ದರಿಂದ ಊರಿನ ಜನರೆಲ್ಲ ಮಮ್ಮಲ ಮರಗಿದ್ರು. ಎಲ್ಲೆಡೆ ಬ್ಯಾನರ್ಗಳು, ಸ್ಟೇಟಸ್ಗಳು ಇಟ್ಕೊಂಡು ಶ್ರದ್ಧಾಂಜಲಿಯ ಸಂದೇಶಗಳನ್ನ ಕಳಿಸುತ್ತಿದ್ರು. ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ ಅನ್ನುವಂತೆ ದೈವದ ಇಚ್ಛೆ ಅದೇನಿತ್ತೋ ಏನೋ, ಸತ್ತವನು ಮತ್ತೆ ಜೀವಂತವಾಗಿ ಎಲ್ಲರಿಗೂ ಅಚ್ಚರಿ ಪಡುವಂತೆ ಮಾಡಿದ್ದಾನೆ. ಅಂದಹಾಗೆ ಈ ರೀತಿಯ ಸತ್ಯ ಘಟನೆ ನಡೆದಿರುವುದು ನಮ್ಮದೇ ಕರ್ನಾಟಕದ ಗದಗ ಜಿಲ್ಲೆಯ ಬೆಟಗೇರಿಯಲ್ಲಿ. ಈ ಫೋಟೋದಲ್ಲಿ ಕಾಣ್ತಿರೋನು 38 ವರ್ಷದ ನಾರಾಯಣ್ ವನ್ನಾಲ್. ಇವರು ಪಿತ್ತಕೋಶ ಸಮಸ್ಯೆಯಿಂದ ಬಳಲುತ್ತಿದ್ರು. ಹೀಗಾಗಿ ಇವರನ್ನ ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಲಾಗ್ತಾ ಇತ್ತು. ಸತತ 6 ಗಂಟೆಗಳ ಕಾಲ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿದ್ರು. ನಾರಾಯಣ್ ಮಾತ್ರ ಚಿಕಿತ್ಸೆ ಫಲಿಸದೆ ಜೀವ ಕಳೆದುಕೊಂಡ್ಬಿಟ್ರು. ವೈದ್ಯರು ಸಹ ಸಹಜವಾಗಿ ನಾರಾಯಣ್ ಮೃತದೇಹವನ್ನ ಮನೆ ಮಂದಿಗೆ ಹಸ್ತಾಂತರಿಸಿ ಡೆತ್ ಸರ್ಟಿಫಿಕೇಟ್ ಕೂಡ ನೀಡಿದ್ರು. ಆದರೆ ದೇವರ ಲೀಲೆ ಹೇಗಿದೆ ನೋಡಿ. ಮೃತ ಶರೀರವನ್ನ ಆಂಬ್ಯುಲೆನ್ಸ್ ನಲ್ಲಿ ಧಾರವಾಡದಿಂದ ಬೆಟಗೇರಿಗೆ ತರಬೇಕಾಗಿತ್ತು. ಏಕಾಏಕಿ ನಾರಾಯಣ್ ಉಸಿರಾಟ ಕಂಡಿದೆ. ಇದರಿಂದ ತಕ್ಷಣಕ್ಕೆ ಆಂಬ್ಯುಲೆನ್ಸ್ ತಿರುಗಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಸ್ವತಃ ವೈದ್ಯರೇ ಅಚ್ಚರಿಪಟ್ಟಿದ್ರು. ಇತ್ತ ನಾರಾಯಣ್ ಮೃತವಾಗಿರುವ ಬಗ್ಗೆ ಸಂಬಂಧಿಕರೆಲ್ಲ ಓಂ ಶಾಂತಿ ರಿಪ್ ಎಂಬ ಸ್ಟೇಟಸ್ ಇಡುತ್ತಿದ್ರು. ಎಲ್ಲರೂ ಬೆಟಗೇರಿಯತ್ತ ದೌಡಾಯಿಸಿದ್ರು. ಊರಿನ ತುಂಬೆಲ್ಲ ಮೃತ ಬ್ಯಾನರ್ಗಳನ್ನ ಹಾಕಲಾಗಿತ್ತು. ಆದರೆ ದೇವರ ಲೀಲೆಯನ್ನ ಕಂಡು ಖುದ್ದು ಗ್ರಾಮಸ್ಥರೇ ಇವತ್ತು ಶಾಕ್ ಆಗಿದ್ದಾರೆ. ಸದ್ಯಕ್ಕೆ ನಾರಾಯಣ್ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ದೇವರು ಇಲ್ಲ ಎನ್ನೋರಿಗೆ ಈ ಘಟನೆ ದೇವರು ಇದ್ದೇ ಇದ್ದಾನೆ ಅನ್ನೋದು ಮಗದೊಮ್ಮೆ ಸಾಬೀತಾಗಿದೆ. ಬ್ಯೂರೋ ನ್ಯೂಸ್, ಬಿಗ್ ಟಿವಿ ಕರ್ನಾಟಕ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.